ಪ್ರತಿಭೆನ ಮುಚ್ಚಿಕೊಂಡಿತು. ಸಣ್ಣ ವಯಸ್ಸಿಂದು ಇನ್ನೊಬ್ಬ ಸಚಿನ್ಗಿಂತ ಸಣ್ಣ ವಯಸ್ಸಿನೊಳಗೆ ಅವನ ಆಟ ನೋಡಿದಾಗ ಅವನ ಮನುಷ್ಯನ ಅತ್ಯದ್ಭುತ ಆಟ. ಮೈಯಲ್ಲಿ ಮೂಳಿದ್ದಾವೋ ಇಲ್ಲವೋ, ಏನು ಮೈಯೇ ಮೂಳೆ ಆಗಿದ್ನೋ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೂ ಇರಲಿ, ಈ ಒಂದು IPL ನಿಂದ ಒಂದು ದೊಡ್ಡ ಪ್ರತಿಭೆ ಭಾರತ ಕ್ರಿಕೆಟ್ರಂಗೆ ಸಿಕ್ಕಂಗಾಯಿತು. ಅದೇ ಕಾಲಕ್ಕೆ ಎಲ್ಲ ಟೀಮ್ಗಳು ಆಡಿದಂಥ ಎಲ್ಲ ಟೀಮ್ಗಳು ತಮ್ಮ ಶಕ್ತಿಯನ್ನು ಹಾಕಿ ಆಡಿದಾವ, ಜೊತೆಗೆ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ಆಟಗಾರರು ಎಲ್ಲರೂ ತಮ್ಮ ಪ್ರತಿಭೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಈ IPL ಒಂದು ದೊಡ್ಡ ದೋಷ ಏನಪ್ಪ ಅಂದ್ರೆ ಬೆಟ್ಟಿಂಗ್. ಅದರಿಂದ ಹೋದ್ರೆ ಇದು ಇನ್ನಷ್ಟು ಈ ಜಗತ್ತಲ್ಲಿ ಇವತ್ತು ಬೆಟ್ಟಿಂಗ್ ಎಲ್ಲ ಮ್ಯಾಚಲ್ಲಿ ಇದ್ದಾವೆ. ಆಮೇಲೆ ಬೇರೆ ಫುಟ್ಬಾಲ್ದಲ್ಲೂ ಅದ, ವಾಲಿಬಾಲ್ದಲ್ಲೂ ಅದ, ಮತ್ತೊಂದರಲ್ಲಿ ಅದ. ಈ ಜಿದ್ದಿ ಮನುಷ್ಯನ ಸ್ವಭಾವ ಇದಕ್ಕೆಲ್ಲ ಕಾರಣ ಅಂತ ನಾವು ಹೇಳ್ಬೋದು. ಬಟ್ ಅದು ಇಲ್ಲ ಹೋಗಿತ್ತು ಅಂದರೆ ಇನ್ನೂ ಕ್ರಿಕೆಟಿಗೆ ದೊಡ್ಡ ಹೆಸರು ಬರ್ತಿತ್ತು. ಏನೂ ಇರಲಿ, IPL ಇದ್ದಿದ್ದು ಇವತ್ತು ಕೊನೆ ಹಂತಕ್ಕೆ ಬರ್ತಾ ಇದೆ. ಇವತ್ತಿನ ಮ್ಯಾಚ್ ಸೂಪರ್ ಕಿಂಗ್ಸ್ ಏನಾದರೂ ಇವತ್ತು ಸೋತ್ರ ಮನೆಗೆ ಹೋಗುವಂಥದ್ದು, ಟೈಟನ್ ಸೋತ್ರ ಅವ್ರಿಗೂ ಭಾಳ ಕಷ್ಟದ ಕೆಲಸ. ಈಗಂತ ಸೆಕೆಂಡ್ ಪ್ಲೇಸ್ ಮೇಲಿದ್ದಾರೆ, ಅವ್ರ ಕೆಳಗೆ ಇನ್ನೂ ಬರ್ಬೋದು. ಅದು ಟಾಪ್ 4ದಾಗ ಉಳಿತಾರೆ ಇಷ್ಟು ಮಂದಕ್ಕಾರ. ಇನ್ನು ಈ ಸೂಪರ್ ಕಿಂಗ್ಸ್ ಟಾಪ್ 4ದಾಗ ಸೇರ್ಬೇಕಾಯ್ತಂದ್ರೆ ಇವತ್ತು ಗೆಲ್ಲೋದು ನಿಶ್ಚಿತ. ಏನೂ ಇರಲಿ, ಈ ಒಟ್ಟು IPLದಲ್ಲಿ ಒಂದನ್ನು ನಾವು ನೋಡಿದ್ದೀವಿ, ಯಾರೂ ಶಾಶ್ವತವಾಗಿ ಕ್ರಿಕೆಟನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ 5 ಕಪ್ಪುಗಳನ್ನು ಗೆದ್ದಂಥ IPL ಕಪ್ಪುಗಳನ್ನು ಗೆದ್ದಂಥ ನಮ್ಮ MI ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ CSK ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು ಇವತ್ತು ಔಟ್ ಆಗುವ ಸ್ಥಿತಿಗೆ ಬಂದಿದ್ದಾರೆ. ಇದೇನು ತೋರಿಸ್ತದಪ್ಪ ಅಂದ್ರೆ